ಅಧಿಕಾರಿಗಳು ತಪ್ಪು ಮಾಡಿದಾಗ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದ್ದು ಮೇಲಾಧಿಕಾರಿಗಳ ಕರ್ತವ್ಯ. ಆದರೆ ಕ್ರಮ ಕೈಗೊಳ್ಳಬೇಕಾದಂತ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಸಾಥ್ ನೀಡಿದ್ದು ಇದೀಗ ಇಂತಹ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾದ್ರೆ ಯಾರು ಆ ಅಧಿಕಾರಿಗಳು ಅಂತೀರಾ? ಈ ಸ್ಟೋರಿ ನೋಡಿ. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಗಿಮಸಲವಾಡ ಗ್ರಾಮದಲ್ಲಿ ಹಸಿರು ಹೊನ್ನು ಹಾಗೂ ಇಂದಿರಾ ಆವಾಸ್ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರ್ ಗೌಡ, ಪಿಡಿಒ ನಾಗರಾಜ್ ಸೇರಿ ಒಟ್ಟು 19 ಲಕ್ಷಕ್ಕೂ ಹೆಚ್ಚು ಹಣ ಭ್ರಷ್ಟಾಚಾರ ಮಾಡಿದ್ರು. ಹಸಿರು ಹೊನ್ನು ಯೋಜನೆಯಲ್ಲಿ ಗಿಡ ವಿತರಿಸಿದ್ದೇವೆಂದು ಬಿಲ್ ಸೃಷ್ಟಿ ಮಾಡಿ 16 ಲಕ್ಷ ಹಣ ನುಂಗಿದ್ರು. ಅಲ್ಲದೆ ಪ್ರವಾಹ ಪೀಡಿತರಿಗೆ 8 ಮನೆ ಕಟ್ಟಿಸಿಕೊಡದೆ ನಕಲಿ ದಾಖಲೆ ಸೃಷ್ಟಿಸಿ 3.20 ಲಕ್ಷ ಹಣವನ್ನ ಲೂಟಿ ಮಾಡಿದ್ರು. ಈ ಬಗ್ಗೆ ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಆರೋಪ ಸಾಬೀತಾಗಿತ್ತು. ಆದರೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ನುಂಗುಬಾಕರ ಬೆನ್ನಿಗೆ ನಿಂತರು. ಈ ಬಗ್ಗೆ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಹರಪನಹಳ್ಳಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ದೂರು ದಾಖಲಿಸಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಇವರ ವಿರುದ್ಧ ಖಾಸಗಿ ದೂರು ದಾಖಲಿಸಿ ತನಿಖೆ ನಡೆಸಲು ಪೊಲೀಸರಿಗೆ ಆದೇಶಿಸಿತ್ತು. ಕೋರ್ಟ್ ಆದೇಶದಂತೆ ಹಲಗವಾಗಲು ಠಾಣೆಯಲ್ಲಿ 10 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ರಾಗಿಮಸಲವಾಡ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 16 ಲಕ್ಷ ರೂಪಾಯಿ ಅದು ಹಸಿರು ಹೊನ್ನುವಂತೆ ಅರಣ್ಯೀಕರಣ ಆ ಅಮೌಂಟನ್ನು ಸಸಿಗಳನ್ನು ಹಚ್ಚಿದಂತೆ ತೋರಿಸಿ ಅದನ್ನು ಹಣ ದುರುಪಯೋಗ ಆಗಿದೆ. ಒಟ್ಟು 20 ಮನೆಗಳಲ್ಲಿ 8 ಮನೆಗಳನ್ನು ಕಟ್ಟಿದ್ದೀವಿ ಅಂತೇಳಿ ಸುಮಾರು 3,20,000 ರೂಪಾಯಿ ಅದನ್ನು ಈ ಥರ ದುರುಪಯೋಗ ಆಗಿದೆ ಅಂಥೇಳಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹಲವಾಗಲ್ ಸಬ್ ಇನ್ಸ್ಪೆಕ್ಟರ್ ಅವರು. ಅದನ್ನು ಮುಂದೆ ಎಲ್ಲ ದಾಖಲಾತಿಗಳನ್ನು ಮತ್ತು ಅಲ್ಲಿ ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ನಾವು ಮುಂದಿನ ತನಿಖೆ ಮಾಡ್ತೀವಿ. ಈ ಹಿಂದೆ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಅಶ್ವತಿ ಹಾಗೂ ಬಸವರಾಜೇಂದ್ರ, ಹರಪನಹಳ್ಳಿ ತಾಲೂಕು ಪಂಚಾಯಿತಿ ಇಒಗಳಾಗಿದ್ದ ತಿಪ್ಪೇಸ್ವಾಮಿ, ಮಮತಾ, ಹೊಸಗೌಡರ್, ಸದಾಶಿವಪ್ಪ, ಜಿಲ್ಲಾ ಪಂಚಾಯಿತಿಯ ಷಡಾಕ್ಷರಿ, ಹಿಮಾ ನಾಯ್ಕ್, ಬಸವರಾಜ್, ಪೂಜಾ ಅನ್ನೋರ ವಿರುದ್ಧ ಹಲವಾಗಲು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಾವೆಲ್ಲ ಇಷ್ಟೆಲ್ಲ ಕೊಟ್ಟು ನಾವು ವರದಿಯನ್ನು ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ಅವರು ತಪ್ಪಿತಸ್ಥರ ಮೇಲೆ ಏನೋ ಕ್ರಮ ಜರುಗಿಸಿಲ್ಲ. ಮಾಹಿತಿಯನ್ನು ನೀಡಿದ್ರು ಕೂಡ ಅವರು ಏನಪ್ಪ ಕಾನೂನು ಕ್ರಮ ಮಾಡಿಲ್ಲ, ಆ ಲೋಪ ಅವ್ರ ಮೇಲಿದೆ ಅಂಥೇಳಿ ಆ ಥರ ಕೊಟ್ಟಿದ್ದಾರೆ. ಇವರು ಮೇಲುಸ್ತುವಾರಿ ಅಧಿಕಾರಿಗಳಾಗಿ ಅವ್ರ ಮ್ಯಾಗೆ ಲೋಪ ಇದ್ರೂ ಕೂಡ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂತ ಆ ಲೋಪ ಇದೆ ಅಂತ ಆ ಥರ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲವನ್ನು ಪರಿಶೀಲನೆ ಮಾಡ್ತೀವಿ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳೇ ಭ್ರಷ್ಟರಿಗೆ ಕುಮ್ಮಕ್ಕು ಕೊಟ್ಟಿದ್ರು. ಕಾನೂನು ಪಾಠ ಈಗ ಎಲ್ಲರ ನಿದ್ದೆಗೆಡಿಸಿದೆ. ಆದರೆ ಪೊಲೀಸರು ಇವರನ್ನೆಲ್ಲ ಜೈಲಿಗೆ ಹಾಕೋ ನಿಟ್ಟಲ್ಲಿ ಕೆಲಸ ಮಾಡಬೇಕಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ HMP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ.